ತಾರೆ. ಆದ್ರೆ ಒಂದೇ ಒಂದು ಚಿಕ್ಕದಾಗಿರುವಂತ ಪ್ರಶ್ನೆ ಅಂದ್ರೆ ನಾವೆಲ್ಲ ಯಾರು ಅನ್ನುವಂಥದ್ದು ಗೊತ್ತಿಲ್ಲ. ನಾವೆಲ್ಲ ಹೇಳ್ತೇವಿ, ನಾವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಸಹ ನಾನಿಷ್ಟು ಮಾಡಿದೆ ನಾನಷ್ಟು ಮಾಡಿದೆ ಅಂತೇಳಿ ಈ ನಾನು ಅನ್ನುವಂತ ಶಬ್ದ ಯೂಸ್ ಮಾಡ್ತೇವಿ. ನನ್ ಕೈ ನನ್ ಕಾಲು ಅಂತ ಹೇಳಿ ಈ ಶಬ್ದ ಯೂಸ್ ಮಾಡ್ತೇವಿ. ನನ್ ಕೈ ಅಂತ ಹೇಳ್ತೇವಿ, ನಾನೇ ಕೈ ಅಂತ ಹೇಳೋದಿಲ್ಲ. ನನ್ ಕಾಲ್ ಅಂತ ಹೇಳ್ತೇವಿ, ನನ್ ಶರೀರ ಅಂತ ಹೇಳ್ತೇವಿ, ನಾನೇ ಶರೀರ ಅಂತ ನಾವು ಹೇಳೋದಿಲ್ಲ. ಶರೀರನೇ ಬೇರೆ, ಆತ್ಮನೇ ಬೇರೆ. ಕಣ್ಣಿಗೆ ಕಾಣುವಂತ ದೇಹ ಏನಿದೆನೋ ಈ ದೇಹ ನಾವಲ್ಲ. ದೇಹದಲ್ಲಿ ಒಂದು ಚೈತನ್ಯ ಶಕ್ತಿ ಇದೆ, ಆ ಆತ್ಮ ನಾವಾಗಿದ್ದೇವೆ. ಯಾವಾಗ ದೇಹದಲ್ಲಿ ಒಂದು ಶಕ್ತಿ, ಆ ಚೈತನ್ಯ ಆತ್ಮ, ನಮ್ಮ ಭಾಷೆಯಲ್ಲಿ ಅಂದ್ರೆ ಜೀವ ಅಂತ ಹೇಳ್ತೇವೆ, ಆ ಜೀವ ಇದ್ದಾಗ ಶರೀರಕ್ಕೆ ಚೈತನ್ಯತೆ ಇರ್ತದೆ. ಆತ್ಮ ಇಲ್ಲ ಅಂದ್ರೆ, ಜೀವ ಇಲ್ಲ ಅಂದ್ರೆ ಅದು ಜಡವಸ್ತು ಆಗ್ತದೆ. ಅದಕ್ಕೆ ನಾವು ಶವ ಅಂತ ಹೇಳ್ತೇವೆ. ಆ ಶವಕ್ಕೂ ಸಹ ಎರಡು ಕಣ್ಣಿರ್ತದೆ, ಕೈ ಇರ್ತದೆ, ಕಾಲಿರ್ತದೆ, ಕಿವಿ ಇರ್ತದೆ. ಆದ್ರೂ ಕಣ್ಣಿದ್ರೂ ಅದು ನೋಡೋದಿಲ್ಲ, ಕಿವಿ ಇದ್ರೂ ಅದು ಕೇಳೋದಿಲ್ಲ, ಬಾಯಿದ್ರೂ ಅದು ಮಾತಾಡೋದಿಲ್ಲ. ನಾವೆಲ್ಲ ಇವಾಗ ನೋಡ್ತೀವಿ, ಮಾತಾಡ್ತೀವಿ, ಕೇಳ್ತೀವಿ ಅಂತಂದ್ರೆ ನಾವೆಲ್ಲ ಆತ್ಮ ಜ್ಯೋತಿಗಳಾಗಿದ್ದೇವೆ. ಈ ದೇಹ ನಾವಲ್ಲ, ನಾವೊಂದು ಚೈತನ್ಯ ಶಕ್ತಿ ಆತ್ಮ ಆಗಿದ್ದೇವೆ. ಆತ್ಮದ ರೂಪ ಬಿಂದು ಸ್ವರೂಪ, ಜ್ಯೋತಿ ಸ್ವರೂಪ. ದೇಹದ ರೂಪ ಅನೇಕ. ನಾವು ಯಾವಾಗ ನಮ್ಮನ್ನು ದೇಹ ಅಂತ ತಿಳ್ಕೊಳ್ತೀವಿ ಆವಾಗ ಇವ್ರು ಕಪ್ಪಗಿದ್ದಾರೆ, ಇವರು ಬೆಳ್ಳಗಿದ್ದಾರೆ ಅನ್ನುವಂತಹ ಒಂದು ಕೀಳ ಭಾವನೆ ನಮ್ಮಲ್ಲಿ ಬರ್ತದೆ. ಯಾವಾಗ ದೇಹ ಅಂತ ತಿಳ್ಕೊಳ್ತೇವೆ ಅವಾಗ ನಮ್ಮಲ್ಲಿ ಜಾತಿ ಭೇದ ಬರ್ತದೆ. ಅದೇ ಆತ್ಮ ಅಂತ ತಿಳ್ಕೊಂಡಿದಾಗ ಯಾವ ಜಾತಿ ಭೇದ ನಮ್ಮಲ್ಲಿ ಬರೋದಿಲ್ಲ. ನಾವೆಲ್ಲ ಆತ್ಮ ಜ್ಯೋತಿಗಳು. ಆತ್ಮಕ್ಕೆ 3 ಸೂಕ್ಷ್ಮ ಶಕ್ತಿಗಳಿದಾವೆ. ಮನಸ್ಸು, ಬುದ್ಧಿ, ಸಂಸ್ಕಾರ. ಮನಸ್ಸು ವಿಚಾರ ಮಾಡುವಂತ ಶಕ್ತಿ. ಅನೇಕ ತರಹದ ವಿಚಾರ ಮನಸ್ಸು ಮಾಡ್ತದೆ. ಬೇಕಾಗಿದ್ದೋ ಬೇಡವಾಗಿದ್ದೋ ಬಹಳಷ್ಟು ವಿಚಾರ ಮನಸ್ಸು ಮಾಡ್ತದೆ. ಅದೇ ಬುದ್ಧಿ ನಿರ್ಣಯ ತಗೊಳ್ತದೆ. ಅದಕ್ಕೆ ನಾವು ಹೇಳ್ತೇವೆ, ಮರಾಠಿಯಲ್ಲಿ ಹೇಳ್ಬೇಕಂದ್ರೆ ಮನಾಶಲೆ ಸುಖ ಬೋಲನಕಾಶಿ ಅಂತ ಹೇಳ್ತೇವೆ. ಸ್ವಲ್ಪ ಕಳಿಂಗನ್ ಬೋಲ, ವಿಚಾರ ಕರುಣ್ ಬೋಲ ಅಂದ್ರೆ ಮನಸ್ಸು ವಿಚಾರ ಮಾಡ್ತದೆ. ಬುದ್ಧಿ ಏನಿದೆ ಅಲ್ಲ, ಇದು ನಿರ್ಣಯ ತಗೊಳ್ತದೆ. ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದ್ದು, ಯಾವ್ದು ಸರಿ, ಯಾವ್ದು ತಪ್ಪು ಅಂತ ಹೇಳಿ ಬುದ್ಧಿ ನಿರ್ಣಯ ತಗೊಳ್ತದೆ. ನಾವು ಮಾಡುವಂತಹ ಕೆಲಸ ನಾವೇನ್ ಮಾಡ್ತೇವಲ್ಲ ನಿರ್ಣಯ ತಗೊಂಡು, ಪಾಪ ಇರ್ಬೋದು, ಪುಣ್ಯ ಇರ್ಬೋದು, ನಮ್ಮ ಮಾತುಗಳು ಸುಳ್ಳು ಇರ್ಬೋದು, ಸತ್ಯ ಇರ್ಬೋದು, ಕೆಟ್ಟದಿರ್ಬೋದು, ಬೈದಿದ್ದಿರ್ಬೋದು, ಪ್ರತಿಯೊಂದನ್ನು ಸಹ ನಮ್ಮ ಆತ್ಮದಲ್ಲಿ ರೆಕಾರ್ಡ್ ಆಗ್ತದೆ. ನಾವು ಮಾಡಿರೋ ಪುಣ್ಯ ಪಾಪ ಪ್ರತಿಯೊಂದು ರೆಕಾರ್ಡ್ ಆಗ್ತದೆ. ದೇಹ ವಿನಾಶಿ, ಪಂಚತತ್ವಗಳಿಂದ ತಯಾರಾಗಿರೋ ದೇಹ ಇದು ಪಂಚತತ್ವಗಳಲ್ಲೇ ಹೋಗ್ತದೆ. ಆದ್ರೆ ಆತ್ಮ ಅವಿನಾಶಿ ಆಗಿರೋ ಕಾರಣದಿಂದ ಅದು ಈ ಜನ್ಮದಲ್ಲಿ ಇಲ್ಲ ಅಂದ್ರೆ ಮುಂದಿನ ಜನ್ಮದಲ್ಲಿ ಆದ್ರೂ ನಾವು ಅದನ್ನ ಅನುಭವಿಸಲೇಬೇಕಾಗ್ತದೆ. ಅದಕ್ಕೆ ಹೇಳ್ತೇವಿ, ಯಾವ ಜನ್ಮದಲ್ಲಿ ಮಾಡಿದ ಪಾಪವೇನೋ, ಯಾವ ಜನ್ಮದಲ್ಲಿ ಮಾಡಿದ ಪುಣ್ಯ ಏನೋ, ಈ ಜನ್ಮದಲ್ಲಿ ನನ್ಗೆ ಎಲ್ಲಾ ರೀತಿಯಿಂದ ಸುಖ ಇದೆ ಅಂತ ಹೇಳ್ತೇವೆ. ಅದೇ ದುಃಖ ಇದ್ರೆ ಯಾವ ಜನ್ಮದಲ್ಲಿ ಮಾಡಿದ ಪಾಪವೇನು ಅಂತ ನಾವು ಹೇಳ್ತೇವೆ. ಯಾಕೆಂದ್ರೆ ಆತ್ಮ ಅವಿನಾಶಿಯಾಗಿದೆ. ಆತ್ಮ ಶರೀರದ ಮೂಲಕ ಮಾಡುವಂತ ಕರ್ಮನೂ ಸಹ ಅದು ಆತ್ಮದ ಜೊತೆಗೇ ಇರ್ತದೆ. ಅದನ್ನ ನಾವು ಈ ಜನ್ಮದಲ್ಲಿ ಇಲ್ಲ ಅಂದ್ರೆ ಮುಂದಿನ ಜನ್ಮದಲ್ಲಿ ಆದ್ರೂ ಅನುಭವಿಸಲೇಬೇಕಾಗ್ತದೆ. ನಾವು ಮಾಡುವಂತಹ ಆಸ್ತಿ, ಸಂಪತ್ತು, ದುಡ್ಡು ಅದ್ಯಾವುದೂ ಸಹ ನಮ್ಮ ಜೊತೆಗೆ ಬರೋದಿಲ್ಲ. ಆದ್ರೆ ನಾವು ಮಾಡೋ ಕರ್ಮ, ನಾವು ಮಾಡೋ ಕೆಲಸ ಇವು ನಮ್ ಜೊತೆಗೆ ಇದ್ದೇ ಇರ್ತವೆ. ನಾವೆಲ್ಲ ಆತ್ಮ ಅಂತ ಗೊತ್ತಾಯ್ತು. ಈಗ ಆತ್ಮದ ತಂದೆ ಯಾರು? ಆತ್ಮದ ತಂದೆ ಯಾರು? ನಮ್ಗೆಲ್ಲ ದೇಹಕ್ಕೆ ತಂದೆ ತಾಯಿ ಇದ್ದಾರೆ, ಅವ್ರದ್ದು ನಮ್ಗೆ ಪರಿಚಯ ಇದೆ. ನಮ್ ತಂದೆ ತಾಯಿ ಯಾರಂತ ನಮ್ಗೆ ಗೊತ್ತಿದೆ, ನಮ್ ತಂದೆ ಏನ್ ಕೆಲಸ ಮಾಡ್ತಾರಂತನೂ ನಮ್ಗೆ ಗೊತ್ತಿದೆ. ಆದ್ರೆ ಆತ್ಮದ ತಂದೆ ನಮ್ಗೆ ಗೊತ್ತಿಲ್ಲ. ಆದ್ರೆ ಒಂದೇನಂದ್ರೆ ನಮ್ಗೆ ಬಹಳ ದುಃಖ ಆಯ್ತಂದ್ರೆ ನಾವು ಕರೆಯೋದು ಆತ್ಮದ ತಂದೆಗೇನೆ. ಹೇ ಭಗವಂತ, ಹೇ ಈಶ್ವರ ಅಂತ ಕರಿತೇವಿ ನಾವು. ಆದ್ರೆ ಅವ್ರು ಯಾರು ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ. ಹೇಗೆ ಒಂದು ಅಕ್ಕಿಗೆ ಕನ್ನಡದಲ್ಲಿ ಅಕ್ಕಿ ಅಂತೇವಿ, ಇಂಗ್ಲಿಷ್ ನಲ್ಲಿ ರೈಸ್ ಅಂತಾರೆ, ಮರಾಠಿಯಲ್ಲಿ ತಾಂದೂಳ ಅಂತ ಹೇಳ್ತೇವಿ.
ಈ ರೀತಿ ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಹೆಸರಿದೆ, ವಸ್ತು ಒಂದೇ ಇದೆ, ಅಕ್ಕಿನೇ, ಹೆಸರು ಮಾತ್ರ ಬೇರೆ ಬೇರೆ ಇದೆ. ಅದೇ ರೀತಿ ಪರಮಾತ್ಮ ಒಬ್ಬರೇ ಆಗಿದ್ದಾರೆ. ಇಲ್ಲಿ ಕ್ರೈಸ್ಟ್ ಹೇಳ್ತಾನೆ ಗಾಡ್ ಈಸ್ ಲೈಟ್ ಅಂತ ಹೇಳಿ. ಭಗವಂತ ದೇವರು ಅಂದ್ರೆ ಪ್ರಕಾಶ ಸ್ವರೂಪ ಆಗಿದ್ದಾರೆ, ನಾನ್ ಗಾಡ್ ಅಲ್ಲ ಅಂತ ಯೇಸು ಕ್ರಿಸ್ತ ಹೇಳ್ತಾನೆ. ಕೇವಲ ಧರ್ಮಸ್ಥಾಪಕ ಅಷ್ಟೇ, ಯೇಸು ಕ್ರಿಸ್ತನೇ ಪರಮಾತ್ಮ ಅಲ್ಲ. ಯೇಸು ಕ್ರಿಸ್ತ ಹೇಳೋದು ಗಾಡ್ ಈಸ್ ಲೈಟ್ ಅಂತ ಹೇಳಿ. ಅದೇ ರೀತಿ ಸಿಖ್ ಧರ್ಮದ ಸ್ಥಾಪಕ ಗುರುನಾನಕ್ ಹೇಳೋದು ಏಕ್ ಓಂಕಾರ ನಿರಾಕಾರ, ಪರಮಾತ್ಮ ಒಬ್ಬನೇ, ಅವನು ನಿರಾಕಾರ, ಅವನಿಗೆ ಆಕಾರ ಇಲ್ಲ. ಅದೇ ರೀತಿ ಮುಸ್ಲಿಂ ಬಾಂಧವರು ಹೇಳ್ತಾರೆ ಅಲ್ಲಾ ಏಕ್ ನೂರ್ ಹೇ, ದೇವರು ಅಂತ ಹೇಳಿ ಪರಮಾತ್ಮ ಒಬ್ಬನೇ, ಅಲ್ಲ ಅಂದ್ರೆ ದೇವರು, ಅವನು ನಿರಾಕಾರ, ಅವನು ಪ್ರಕಾಶ ಸ್ವರೂಪ ಅಂತೇಳಿ ಮುಸ್ಲಿಂ ಧರ್ಮದವರು ಹೇಳ್ತಾರೆ. ಗೋಪೇಶ್ವರದಲ್ಲಿ ಶ್ರೀಕೃಷ್ಣನೂ ಸಹ ಶಿವನ್ ಪೂಜೆ ಮಾಡ್ತಾ ಇರೋದನ್ನ ತೋರಿಸಿದ್ದಾರೆ. ಅಂದ್ರೆ ಕೃಷ್ಣಕ್ಕಿಂತಲೂ ಶ್ರೇಷ್ಠ ಶಿವ ಆಗಿದ್ದಾರೆ. ಇಲ್ಲಿ ರಾಮೇಶ್ವರದಲ್ಲಿ ರಾಮನು ಸಹ ಶಿವನ್ ಪೂಜೆ ಮಾಡ್ತಾ ಇರೋದನ್ನ ತೋರಿಸಿದ್ದಾರೆ. ತಾವೆಲ್ಲ ರಾಮಾಯಣದಲ್ಲಿ ನೋಡಿರ್ತೀರಾ. ರಾಮಾಯಣದಲ್ಲಿನೂ ಸಹ ರಾಮನು ರಾವಣನ ಜೊತೆಗೆ ಯುದ್ಧ ಮಾಡೋದಕ್ಕೆ ಹೋಗ್ತಾನೆ. ಹೋಗೋಕ್ಕಿಂತ ಮುಂಚೆ ಅವನು ಶಿವಲಿಂಗ ಸ್ಥಾಪನೆ ಮಾಡಿ ಪೂಜೆ ಮಾಡಿ ಆಮೇಲೆ ಸೇತುವೆ ಕಟ್ಟಿ ಯುದ್ಧಕ್ಕೆ ಹೋಗ್ತಾರೆ. ಯಾಕೆ? ರಾಮಕ್ಕಿಂತಲೂ ಶ್ರೇಷ್ಠ ಶಿವ, ಅವನು ನಿರಾಕಾರ, ಅವನಿಗೆ ದೇಹ ಇಲ್ಲ. ನಾವೆಲ್ಲ ಹಿಂದೂಗಳು ಆ ನಿರಾಕಾರ ಶಿವನಿಗೆ ಹೇಗ್ ಪೂಜೆ ಮಾಡ್ಬೇಕು, ಹೇಗ್ ಕುಂಕುಮ ಹಚ್ಚಬೇಕು, ಹೇಗ್ ಹೂ ಹಾಕ್ಬೇಕು, ಹೇಗ ಉದ್ದಿನ ಕಡ್ಡೆ ಬೆಳಗಿಸ್ಬೇಕು ಅಂತ ಹೇಳಿ ಒಂದು ಲಿಂಗುವಿನ ಆಕಾರ ಮಾಡಿದ್ವಿ. ಆದ್ರೆ ಶಿವ ಮಾತ್ರ ಹೇಗಿದ್ದಾರೆ? ನಿರಾಕಾರನೇ ಆಗಿದ್ದಾರೆ. ಶಿವ ಅಂದ್ರೆ ನಿರಾಕಾರ, ಸ್ವಯಂಭೂ. ಅದಕ್ಕೆ ನಾವು ಹೇಳ್ತೇವೆ ತುಮಿ ಹೋ ಮಾತಾಶ್ಯ ಪಿತಾ ತುಮಿ ಹೋ ಅಂತ ಹೇಳಿ. ಪರಮಾತ್ಮನೇ ನಮ್ಗೆಲ್ಲ ತಂದೆ ತಾಯಿ ಆಗಿದ್ದಾರೆ. ಆ ಪರಮಾತ್ಮ ನಿರಾಕಾರ ಆಗಿದ್ದಾರೆ, ಬಿಂದು ಸ್ವರೂಪ ಆಗಿದ್ದಾರೆ, ಪ್ರಕಾಶ ಸ್ವರೂಪ ಆಗಿದ್ದಾರೆ. ಹಾಗಾದ್ರೆ ಆ ಪರಮಾತ್ಮ ಎಲ್ಲಿರ್ತಾರೆ? ಪರಮಾತ್ಮನಿಗೆ ಹೇಳ್ತೇವೆ ತ್ರಿಲೋಕಿನಾಥ ಅಂತ ಹೇಳ್ತೇವೆ, ನಾವು ತ್ರಿಭುವನೇಶ್ವರ ಅಂತ ಹೇಳ್ತೇವೆ. ಪರಮಾತ್ಮ ಅಂದ್ರೆ ಮೂರು ಲೋಕಗಳ ಒಡೆಯ ಆಗಿದ್ದಾರೆ. ಆ ಮೂರು ಲೋಕಗಳು ಯಾವುದಿದೆ? ಸೂಕ್ಷ್ಮ ಲೋಕ ಅಂತ, ಇದಕ್ಕಿಂತ ಮೇಲೆ ಇದೆ ಪರಮಧಾಮ, ಶಾಂತಿಧಾಮ, ಬ್ರಹ್ಮಾಂಡ, ಮುಕ್ತಿ ಲೋಕ ಅಂತಾನು ಹೇಳ್ತಾರೆ. ಇದು ಪರಮಾತ್ಮನ ನಿವಾಸ ಸ್ಥಾನ ಆಗಿದೆ. ಇದು ನಾವೆಲ್ಲ ಆತ್ಮಗಳ ನಿವಾಸ ಸ್ಥಾನ ಆಗಿದೆ. ಅದಕ್ಕೆ ಅನೇಕ ಸಾಧು ಸನ್ಯಾಸಿಗಳು ನಮ್ಗೆ ಮುಕ್ತಿ ಬೇಕು ಅಂತ ಹೇಳಿ ಎಲ್ಲ ಬಿಟ್ಟು ಕಾಡಿಗೆ ಹೋದ್ರು. ಆದ್ರೆ ನಮ್ಮ ನಿಜವಾದಂತ ಮನೆನೇ ಮುಕ್ತಿಧಾಮ. ಅದಕ್ಕೆ ನಾವು ಹೇಳ್ತೇವೆ ಅಲ್ಲಿದೆ ನೋಡು ನಮ್ಮ ಮನೆ, ಇಲ್ಲಿಗೆ ಬಂದೆವು ಸುಮ್ಮನೆ ಅಂತ ಹೇಳಿ. ನಮ್ಮ ನಿಜವಾದಂತಹ ಮನೆ ಪರಮಧಾಮ, ಪರಮಾತ್ಮನ ಮನೆ ಪರಮಧಾಮ. ಯಾವಾಗ್ಲೂ ನಾವು ಭಗವಂತನ ನೆನಪು ಮಾಡಿದಾಗ ನಮ್ಮ ಮನಸ್ಸು ಹೋಗೋದು ಮೇಲೇನೆ ಕೈ ಮಾಡಿ ತೋರಿಸ್ತೇವೆ, ನಮ್ಮ ದೃಷ್ಟಿನೂ ಮೇಲೇನೆ ಹೋಗ್ತದೆ. ಯಾಕೆಂದ್ರೆ ಪರಮಾತ್ಮನ ನಿವಾಸ ಸ್ಥಾನ ಪರಮಧಾಮ ಆಗಿದೆ. ನಮ್ಮೆಲ್ಲರ ನಿವಾಸ ಸ್ಥಾನ ಪರಮಧಾಮ ಆಗಿದೆ. ಅಲ್ಲಿರುವಂತಹ ನಾವೆಲ್ಲ ಆತ್ಮಜ್ಯೋತಿಗಳು ಈ ಸಾಕಾರ ಜಗತ್ತಿನಲ್ಲಿ ಸೃಷ್ಟಿ ನಾಟಕ ಚಕ್ರದಲ್ಲಿ ಭೂಮಿ ಅನ್ನುವಂತಹ ರಂಗಮಂಚದ ಮೇಲೆ ನಾವೆಲ್ಲ ಪಾತ್ರ ಅಭಿನಯ ಮಾಡ್ತಾ ಇದ್ದೇವೆ. ಒಬ್ಬೊಬ್ರದ್ದು ಒಂದೊಂದು ಪಾತ್ರ. ಇಲ್ಲಿ ಗೌಂಡಿ ಪಾತ್ರ, ಬಡಗೇರ್ ಪಾತ್ರ, ಡಾಕ್ಟರ್ ಪಾತ್ರ, ಇಂಜಿನಿಯರ್ ಪಾತ್ರ, ರೈತರ ಪಾತ್ರ, ಟೀಚರ್ ಪಾತ್ರ, ಈ ರೀತಿ ಒಬ್ಬೊಬ್ರದ್ದು ಒಂದೊಂದು ಪಾತ್ರ. ಈ ಸೃಷ್ಟಿ ನಾಟಕ ಚಕ್ರದಲ್ಲಿ ಯಾರು ಕೀಳು ಅಲ್ಲ, ಯಾರ ಮೇಲೂ ಸಹ ಅಲ್ಲ. ಎಲ್ಲ ಪಾತ್ರಧಾರಿಗಳು. ನಮ್ಮ ಪಾತ್ರ ಮುಗೀತು ಅಂದ್ರೆ ಮತ್ತೆ ನಾವು ಹೋಗೋದು ವಾಪಸ್ ಪರಮಧಾಮಕ್ಕೆ ಹೋಗ್ತೀವಿ. ನಮ್ಗೆ ಗ್ಯಾರಂಟಿ ಕಾರ್ಡ್ ಇಲ್ಲ. ಈ ಮೈಕಿಗೆ ಗ್ಯಾರಂಟಿ ಕಾರ್ಡ್ ಇರ್ತದೆ, ಮೊಬೈಲ್ ತಗೊಂಡ್ರೆ ಗ್ಯಾರಂಟಿ ಕಾರ್ಡ್ ಇರ್ತದೆ. ಆದ್ರೆ ನಮಗೆಲ್ಲ ಗ್ಯಾರಂಟಿ ಕಾರ್ಡ್ ಇದೆನಾ? ಏನು ಗ್ಯಾರಂಟಿ ಕಾರ್ಡ್ ಇಲ್ಲ. ಅಚಾನಕ್ಕಾಗಿ ಏನಾದ್ರೂ ಆಗ್ಬಹುದು, ಏನು ಗ್ಯಾರಂಟಿ ಕಾರ್ಡ್ ಇಲ್ಲ. ಅದಕ್ಕೆ ಈ 3 ದಿನ ಕಿ ಜಿಂದಗಿ ಅಂತ ಹೇಳ್ತಾರೆ, 3 ದಿನದ ಬಾಳು ಅಂತ ಹೇಳ್ತಾರೆ. ಈ 3 ದಿನದ ಬಾಳಿನಲ್ಲಿ ನಾವು ನಮ್ಮ ಜೀವನವನ್ನು ಶ್ರೇಷ್ಠ ಮಾಡ್ಕೊಳ್ಬೇಕು, ಒಳ್ಳೆ ಜೀವನ ಮಾಡ್ಕೊಳ್ಬೇಕು. ಯಾವುದೋ ಕಾರಣಕ್ಕೆ ದುಶ್ಚಟಗಳಿಗೆ ವಶರಾಗ್ಬಿಡ್ತೇವೆ. ಏನೋ ಒಂದು ಸಮಸ್ಯೆ ಬಂತು,
ವಿಘ್ನ ಬಂತು, ಅದನ್ನ ನಮ್ಮ ಕೈಯಿಂದ ಎದುರಿಸೋದಕ್ಕಾಗೋದಿಲ್ಲ, ಫೇಸ್ ಮಾಡೋದಕ್ಕಾಗೋದಿಲ್ಲ. ಆವಾಗ ಅನೇಕ ದುಶ್ಚಟಗಳಿಗೆ ವಶ ಆಗ್ತೇವಿ, ದಾಸರಾಗ್ಬಿಡ್ತೇವಿ. ಅದನ್ನ ಬಿಡಬೇಕು ಅಂತ ಅನ್ಸಿದ್ರೂ ನಮ್ಗೆ ಬಿಡಕ್ ಆಗೋದಿಲ್ಲ. ಯಾಕೆ? ನಮ್ಮ ಮನಸ್ಸು ನಮ್ಮ ಕಂಟ್ರೋಲ್ನಲ್ಲಿ ಇರೋದಿಲ್ಲ. ಸಣ್ಣ ಮಾತುಗಳಿಗೆಲ್ಲ ಸಿಟ್ಟು ಮಾಡ್ತೇವೆ, ಮನೆಯಲ್ಲಿ ಅಶಾಂತಿ ಹರಡಿಸ್ಬಿಡ್ತೇವಿ. ಮನೆಯಲ್ಲಿ ಒಬ್ರು ಸಿಟ್ಟು ಮಾಡ್ಕೊಂಡ್ರು ಮನೆಯೆಲ್ಲ ಅಶಾಂತಿ ಆಗ್ಬಿಡ್ತದೆ. 4 ಜನರ ಜೊತೆಗೆ ಹೊಂದ್ಕೊಂಡು ಹೋಗುವಂತ ಶಕ್ತಿ ಇವತ್ತು ಮನುಷ್ಯನಲ್ಲಿ ಇಲ್ಲ. ಇವೆಲ್ಲ ಶಕ್ತಿ ಬರಬೇಕು ಅಂತಂದ್ರೆ, ದುಶ್ಚಟಗಳಿಂದ ಮುಕ್ತರಾಗಬೇಕು ಅಂತಂದ್ರೆ ನಮ್ಗೆ ಒಂದು ಒಳ್ಳೆ ಕರ್ಮ, ಒಳ್ಳೆ ಜೀವನ ರೂಪಿಸ್ಕೊಳ್ಬೇಕು. ಅಂದ್ರೆ ನಮ್ಮ ವಿಚಾರಗಳು ಸಹ ಒಳ್ಳೇದಾಗಿರ್ಬೇಕು. ಆ ವಿಚಾರಗಳಿಗೆ ತರಬೇತಿ ಕೇಂದ್ರನೇ ನಾವು ಈಶ್ವರೀಯ ವಿಶ್ವವಿದ್ಯಾಲಯ ಅಂತ ಹೇಳ್ಬಹುದು. ಯಾಕೆಂದ್ರೆ ಇಲ್ಲಿ ಪರಮಾತ್ಮ ಶಿಕ್ಷಣ ಕೊಡ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲರೂ ಸಹ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಬನ್ನಿ. ನಿಮ್ಗೆಲ್ಲ ಉಚಿತವಾಗಿ, ಯಾವುದು ದುಡ್ಡಿಲ್ಲ, ಫೀಸ್ ಇಲ್ಲ. ಯಾವಾಗ ನೀವು ಹಳಿಯಾಳಕ್ಕೆ ಬರ್ತೀರಾ ಅವಾಗ ಒಂದು ಅರ್ಧ ತಾಸು ಟೈಮ್ ಮಾಡಿಕೊಂಡು ಹಳಿಯಾಳಕ್ಕೆ ಬನ್ನಿ. ಅರ್ಬನ್ ಬ್ಯಾಂಕ್ ಸರ್ಕಲ್ ಹತ್ರ ಶಿವಾಜಿ ಗಲ್ಲಿಯಲ್ಲಿ ಓಂ ಶಾಂತಿ ಅಂತ ಹೇಳಿದ್ರು